ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಸ್ಟಾರ್ಟಿಂಗ್ ಶುರುವಿನಲ್ಲೇ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರು ಬೈತಾ ಇರ್ತಾರೆ. ಸೂರ್ಯನ್ಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನಮ್ಮಪ್ಪನೇ ಬೈತೀಯ, ಅಷ್ಟು ದೊಡ್ಡ ವ್ಯಕ್ತಿನ ನೀವು, ಹೇಗಂದ್ರೆ ಹಂಗೆ ಬೈತಿದ್ದೀರಲ್ಲ, ಬಾಂಬೆಯಿಂದ ಬಂದ್ಬಿಟ್ಟು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಅಂದಾಗ ರಂಗನಾಥ್ ಅವ್ರು ಇದ್ಕೊಂಡು ಸೂರ್ಯನ ಸಮಾಧಾನ ಮಾಡಕ್ಕೆ ಹೋಗ್ತಾರೆ. ಸುಮ್ಮನಿರಪ್ಪ ಸೂರ್ಯ, ನೀನು ಜಗಳ ಆಡಬೇಡ, ದಯವಿಟ್ಟು ಸುಮ್ಮನೆ ಇರು ಅಂತ ಅಂದಾಗ, ಅಪ್ಪ ಇವರೆಲ್ಲ ನನ್ನ ಮಿಡಲ್ ಕ್ಲಾಸು ಮತ್ತು ಆಮೇಲೆ ಶ್ರೀಮಂತರು ಅಂತೇಳಿ ಡಿವೈಡ್ ಮಾಡಿದ್ದಾರೆ. ನಮ್ಮನ್ನು ನೋಡಿಬಿಟ್ಟು ಈ ರೀತಿ ಅಲ್ವಾ ಡಿವೈಡ್ ಮಾಡಿರೋದು ಇವರು, ನಾವಿರೋ ಸಿಚುವೇಶನ್ಸ್ ನೋಡಿ ಈ ರೀತಿ ಎಲ್ಲ ಮಾಡ್ಬೋದಾ ಅಂದಾಗ, ಅಯ್ಯೋ ಸೂರ್ಯ ಇದೆಲ್ಲ ಆ್ಯಕ್ಟಿಂಗು, ಸುಮ್ಮನೆ ಇದನ್ನೆಲ್ಲ ನೀನು ಅಷ್ಟಕ್ಕೆ ಜಗಳ ಆಡಬೇಡ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಇಲ್ಲಿ ರಂಗನಾಥ್ ಅವ್ರು ನಿಂತ್ಕೊಂಡು ಎಲ್ಲರನ್ನೂ ವೆಲ್ಕಮ್ ಮಾಡ್ತಾರೆ. ಅವರೆಲ್ಲ ಬಿಲ್ ಕಟ್ಟೋಣ ಅಂತ ಬಂದಾಗ ಬೈತಾರೆ ಡೈರೆಕ್ಟ್ರು, ಸರಿಯಾಗಿ ಆ್ಯಕ್ಟ್ ಮಾಡ್ರಿ ನೀವು, ಹಂಗೆ ಹಿಂಗೆ ಅಂತೇಳಿ ಅವ್ರ ಅಪ್ಪನ. ಅವಾಗ ಸೂರ್ಯನ್ಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಏನ್ರಿ ನಮ್ಮಪ್ಪನ ಇಷ್ಟೊಂದೆಲ್ಲ ಬೈತಾ ಇದ್ದೀರಾ? ಅಷ್ಟು ದೊಡ್ಡ ವ್ಯಕ್ತಿನ ನೀವು ಈ ರೀತಿ ಎಲ್ಲ ಬೈತಾ ಇದ್ದೀರಾ? ನಾವು ಬಿಟ್ಟು ಮಾಡ್ತಾ ಇರೋದಿಲ್ಲ, ನಮಗೇನು ಯಾರೇನು ದುಡ್ಡು ಕೊಟ್ಟಿಲ್ಲ ಅಂತ ಅಂದಾಗ ಡೈರೆಕ್ಟ್ರು ಒಂದೇ ಮಾತು ಹೇಳ್ತಾರೆ, ಏನು ಮಾತಾಡ್ತಿದ್ದೀರಾ ನೀವು? ಗುಪ್ತಾ ಸರು 2 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಆ 2 ಲಕ್ಷ ದುಡ್ಡು ಕೊಟ್ಟು ನಾವೇನು ಬಿಟ್ಟು ಮಾಡಿಸ್ಕೊತಾ ಇಲ್ಲ ಅಂದಾಗ ಇಲ್ಲಿ ಶ್ರುತಿ, ರವಿ, ಹಾಗೇನೆ ರಂಗನಾಥ್ ಅವರು, ಶಾಂತಿ, ಸೂರ್ಯ, ಮೀನಾ ಎಲ್ಲರೂ ತುಂಬ ಶಾಕ್ ಆಗಿಬಿಡ್ತಾರೆ. ಅಂದರೆ ದುಡ್ಡು ಕೊಟ್ಟಿದ್ದಾರೆ 2 ಲಕ್ಷ, ನಮ್ಗೆ ಹೇಳೇ ಇಲ್ವಲ್ಲ ಈ ವಿಷಯ ಅಂತೇಳಿ ಎಲ್ರಿಗೂ ತುಂಬ ಶಾಕ್ ಆಗಿಬಿಡುತ್ತೆ. ಇವರಿಬ್ಬರಂತೂ ಸಿಕ್ಕಾಬಟ್ಟೆ ಮುಜುಗರ ಪಟ್ಕೊತಾರೆ. ಮನೋಜ್ ಅಂತೂ ಅಯ್ಯೋ ದೇವರೇ, ಈ ವಿಷಯ ಗೊತ್ತೇ ಆಗ್ಬಿಡ್ತಲ್ಲ, 2 ಲಕ್ಷ ದುಡ್ಡು ಕೊಟ್ಟಿರೋದು ನಾವು ಹೇಳಿಲ್ಲ ಮನೇಲಿ, ಸುಮ್ಮನೆ ಮಾಡಿಸ್ಕೊತಾ ಇದ್ದೀನಿ ಆ್ಯಕ್ಟ್ ಅಂತ ಮಾಡಿಸ್ಕೊತಾ ಇದ್ದೆ ನಾನು, ಆದರೆ ಈ ವಿಷಯ ಗೊತ್ತೇ ಆಗೋಯ್ತಲ್ಲ, ಅಯ್ಯೋ ಇವಾಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮನೋಜ. ಇವರು ಮನೆಗೆ ಹೋದ್ಮೇಲೆ ವಿಚಾರಿಸ್ಕೊಳ್ಳೋಣ ಅಂತೇಳಿ ಆ್ಯಕ್ಟಿಂಗ್ ಎಲ್ಲ ಮುಗಿಯುತ್ತೆ. ಆ್ಯಕ್ಟಿಂಗ್ ಎಲ್ಲ ಮುಗಿದ ತಕ್ಷಣ ಮನೆಗೆ ಹೊರಟು ಬರ್ತಾರೆ. ಮನೆಗೆ ಹೊರಟು ಬಂದು ಮನೋಜನ್ನ ಕೇಳ್ತಲೇ ಇರ್ತಾರೆ, ಯಾಕೋ ಈ ರೀತಿ ಸುಳ್ಳು ಹೇಳ್ದೆ ನಮಗೆಲ್ಲ, ಇಷ್ಟು ಮೋಸ ಮಾಡ್ದಲ್ಲ ನಿನ್ಗೇನು ಅನ್ಸೋದಿಲ್ವಾ ಅಂತ ಅಂದಾಗ ಮನೋಜ್ ಒಂದೇ ಮಾತು, ಅಪ್ಪ ಆ್ಯಕ್ಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಮನೆಗೆ ಹೋದ್ಮೇಲೆ ದುಡ್ಡು ಕೊಟ್ರು ಅಂತ ಹೇಳೋಣ ಅಂತ ಇದ್ದೆ ಅಂತ ಹೇಳ್ಬಿಟ್ಟು ಮನೋಜ ಸುಳ್ಳು ಹೇಳ್ತಾನೆ. ಮನೋಜ, ಇವಾಗ ನಿನ್ಗೇನೇ ಶಿಕ್ಷೆ ಕೊಡಬೇಕು? 2 ಲಕ್ಷ ದುಡ್ಡನ್ನ ನಮಗೆ ಸುಳ್ಳು ಹೇಳಿದೆಯಲ್ವಾ, ನಿನ್ಗೇನು ಶಿಕ್ಷೆ ಕೊಡಲಿ ಹೇಳಿ ಫಸ್ಟ್. ಇವಾಗ ನಿನ್ಗೇನು ಶಿಕ್ಷೆ ಕೊಡಬೇಕಂತ ಇವಾಗ ನಮ್ಮನ್ನು 1 ಲಕ್ಷ ಮಂಜು ತಗೊಂಡಿದ್ದಾನೆ ಅಂತೇಳಿ ಇಷ್ಟೊಂದೆಲ್ಲ ನಮ್ಮನ್ನು ನೋವು ಮರ್ಯಾದೆ ಮಾಡಿ ಹೊರಗಡೆ ಹಾಕಿದ್ರಲ್ಲ, ಈಗ ನಿಮ್ಮನ್ನು ಎಳೆದು ಹೊರಗಡೆ ಹಾಕ್ಲಾ ಅಂತೇಳಿ ಸೂರ್ಯ ಕೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ರವಿಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ನೀನೇನು ಮನುಷ್ಯನಾಗಿದ್ದೋ, ಯಾವಾಗ್ಲೂ ಬರೀ ಸುಳ್ಳು ಹೇಳ್ಕೊಂಡೇ ಬಂದೆ ನೀನು, ಚಿಕ್ಕ ಹುಡುಗನಿಂದ ಇದೇ ರೀತಿ ಎಲ್ಲ ಸುಳ್ಳು ಹೇಳ್ತೀಯಲ್ಲ, ನಿನಗೇನು ಅನ್ಸಲ್ವಾ? ನಮಗೆ ಯಾಕೋ ಸತ್ಯ ಮುಚ್ಚಿಟ್ಟೆ ಅಂತಂದಾಗ ಬರೀ ಒಂದೇ ಮಾತು, ನಾನಂತೂ ನಿಜ ಹೇಳ್ಬೇಕಂತ ಇದ್ದೆ, ಬರೀ ಇದನ್ನೇ ಮಾತಾಡ್ತಲೇ ಇರ್ತಾನೆ. ಈಗ ಶಾಂತಿಗೆ ಎಲ್ಲರೂ ಬೈತಾ ಇರ್ತಾರೆ, ನಿನ್ನ ಮುದ್ದಿನ ಮಗ ಅಂತೇಳಿ ಅಷ್ಟು ಬೆಳೆಸ್ತೀಯಲ್ಲ ತಲೆ ಸೌರಿ, ಈಗ ಇದಕ್ಕೆ ಏನು ಶಿಕ್ಷೆ ಕೊಡ್ಬೇಕಂತ ಹೇಳಿ ಸಕ್ಕರೆ ಅಂತೇಳಿ ಸೂರ್ಯ ಕೇಳ್ತಾನೆ. ಸೂರ್ಯ ಕೇಳಿದಾಗ ಅವಳು ಅವನ ಮೇಲೆ ಸುಮ್ಮನೆ ಮನೋಜ್ ಮೇಲೆ ಕೋಪ ಮಾಡ್ಕೊಂಡು ಹೊಡಿಯೋಕೆ ಹೋಗ್ತಾ ಇರ್ತಾಳೆ. ಎಷ್ಟೇ ಇದು ಮಾಡಿದ್ರು, ಎಲ್ಲರೂ ಪ್ರಶ್ನೆ ಕೇಳಿದ್ರು, ಹೊಡಿಯಕ್ಕೆ ಹೋದ್ರು ಅಷ್ಟೇ, ಅವನು ಒಂದೇ ಮಾತು, ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಹೇಳ್ಬೇಕಂತಿದ್ದೆ ಅಂತ ಒಂದೇ ಮಾತು ಹೇಳ್ತಾನೆ. ಅವ್ರ ಅಪ್ಪಗಂತೂ ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ. ಹೊಡಿಯೋಕೆ ಚೇರ್ ತೊಗೊಂಡೆಲ್ಲ ಹೊಡಿಯೋಕೆ ಹೋಗ್ತಾನೆ. ಹೊಡಿಯೋಕೆ ಹೋದ್ರೂ ಸುಮ್ಮನೆ ನಿಂತಿರ್ತಾನೆ. ರವಿಗೆ ಅದು ಎಂಥ ಸಿಟ್ಟು ಬರುತ್ತೆ ಗೊತ್ತಿಲ್ಲ. ಅಲ್ಲೊಂದು ಕೋಲ್ ಇರುತ್ತೆ, ಒಂದು ಚೇರ್ ಥರ ಇರುತ್ತೆ, ಅದನ್ನು ತೊಗೊಂಡು ಎತ್ತು ಹಾಕೋಣ ಅಂತೇಳಿ ನತ್ತಿ ಮೇಲೆ ಬರ್ತಾನೆ. ಅವನ್ನೆಲ್ಲರೂ ಸಮಾಧಾನ ಮಾಡಿ ಇಟ್ಕೋತಾರೆ, ಸಮಾಧಾನ ಮಾಡ್ಕೊ ಅಂತೇಳಿ. ಸೂರ್ಯನ್ಗಂತೂ ಬೆಲ್ಟ್ ಸಿಗುತ್ತೆ, ಆ ಬೆಲ್ಟಲ್ಲಿ ಚೆನ್ನಾಗಿ ಬಾರಿಸ್ಬೇಕು ಮನೋಜನ್ಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಾರಿಸೋಣ ಅಂತ ಹೊಡಿಯೋಕ್ಕೆಲ್ಲ ಬರ್ತಾರೆ. ರವಿಗಂತೂ ಎಂದು ಸಿಟ್ಟು ಬಂದ್ಬಿಟ್ಟಿರುತ್ತೆ ಅವನಿಗೆ, ಹೊಡಿಯೋಕೆ ಬರ್ತಾನೆ. ಈ ಸರಿ ರವಿನೇ ಸಮಾಧಾನ ಮಾಡ್ತಾ ಇದ್ದಾನೆ. ರವಿನ ಸೂರ್ಯ ಸಮಾಧಾನ ಮಾಡ್ತಾ ಇದ್ದಾನೆ. ಮೊದಲೆಲ್ಲ ಸೂರ್ಯನ ಸಮಾಧಾನ ಮಾಡೋರು ಅವ್ನು ನೋಡಿಯೋಕೆ ಹೋದಾಗೆಲ್ಲ, ಇವಾಗ ರವಿನ ಸಮಾಧಾನ ಮಾಡ್ತಿದ್ದಾನೆ ಸೂರ್ಯ. ನೋಡೋ ನಿನ್ನ ಪ್ರಾಬ್ಲಮ್ ನೋಡೋ ಎಲ್ಲಿಗೆ ಬಂದು ನಿಂತಿದೆ, ನಮ್ಮ ಮನೆ ಮಕ್ಕಳಿಗೆಲ್ಲ ಸುಳ್ಳು ಹೇಳ್ತೀಯಲ್ಲೋ ಅಂತ ಹೇಳಿ ಇದು ಮಾಡ್ತಾ ಇರ್ತಾರೆ. ರಂಗನಾಥ್ ಅಂತೂ ಸಕ್ಕರೆನ ಬಾಯಿಗೆ ಬಂದಂಗೆ ಬೈತಾನೆ, ಬೇರೆಯವ್ರು ಮಾಡಿದಾಗೆಲ್ಲ ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ ನೀನು, ಇವಾಗ ನಿನ್ಗೇನು ಶಿಕ್ಷೆ ಕೊಡಬೇಕು, ನಿನ್ನ ಮಗನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಅಂದಾಗ, ಅಯ್ಯೋ ಇವನು ಏನಪ್ಪ ಈ ರೀತಿ ಮಾಡ್ದ, ಯಾಕೋ
ಮನುಜ ಈ ಥರ ಮಾಡಿದೆ ನೀನು, ಸತ್ಯನ ಯಾಕೋ ಹೇಳಲಿಲ್ಲ ಅಂತೇಳಿ ಶಾಂತಿ ಕೂಡ ಕೇಳ್ತಾ ಇರ್ತಾಳೆ. ಯಾರು ಏನೇ ಕೇಳಿದ್ರು ಅವ್ನು ಕರೆಕ್ಟಾಗಿ ಆನ್ಸರೇ ಮಾಡೋದಿಲ್ಲ. ಬರೀ ಅದೊಂದೇ ರೀಸನ್ನು, ನಾನು ಶೂಟಿಂಗ್ ಆದಮೇಲೆ ಹೇಳ್ತೀನಿ, ಶೂಟಿಂಗ್ ಆದಮೇಲೆ ಹೇಳ್ಬೇಕಂತ ಇದ್ದೆ ಅಂತ ಹೇಳ್ಬಿಟ್ಟು. ಇಲ್ಲಿ ರೋಹಿಣಿಗೂ ಸಿಟ್ಟು ಬರುತ್ತೆ. ಮನೋಜ್ ನಿಜ ಹೇಳಿ ಮನೋಜ್, ಏನಕ್ಕೆ ಅವ್ರ ಹತ್ರ ಎಲ್ಲ ಬೈಸ್ಕೊತೀಯ ಅಂತ ಹೇಳ್ತಾರೆ. ಎಷ್ಟು ಕಾಮಿಡಿ ಅಂತಂದರೆ ಈ ಸೀನು, ಅವನು ಎಷ್ಟು ಎಲ್ಲರೂ ಹೊಡೆಯೋಕೆ ಹೋದ್ರು ಕೂಡ, ಮನೆ ಮಕ್ಕಳೆಲ್ಲ ಹೊಡೆಯೋಕೆ ಹೋದ್ರು ಅವನಿಗೆ ಒಂದೇ ಪ್ರಶ್ನೆ, ನಾನು ಶೂಟಿಂಗ್ ಆದಮೇಲೆ ಹೇಳ್ಬೇಕಂತಿದ್ದೆ, ಶೂಟಿಂಗ್ ಆದಮೇಲೆ ಹೇಳ್ಬೇಕಂತ ಇದ್ದೆ. ಬಿಡಿಸಿ ರಂಗನಾಥ್ ಕೇಳ್ತಾನೆ, ಮನೋಜ್ ಕೇಳ್ತಾನೆ, ಸೂರ್ಯ ಕೇಳ್ತಾನೆ, ಅವ್ರ ಅಮ್ಮ ಕೇಳ್ತಾಳೆ, ರೋಹಿಣಿ, ಎಲ್ಲರೂ ಕೇಳ್ತಾರೆ. ಒಂದೇ ಪ್ರಶ್ನೆ, ನಾನು ಶೂಟಿಂಗ್ ಆದಮೇಲೆ ಹೇಳ್ಬೇಕಂತ ಇದ್ದೆ ಅಂತ. ಒಂಥರ ತುಂಬ ಚೆನ್ನಾಗಿದೆ, ಕಾಮಿಡಿ ಥರ ಇದೆ ಇವತ್ತಂತಲೇ ಹೇಳ್ಬೋದು ಸೀರಿಯಲ್ಲು. ಎಲ್ರಿಗೂ ಕೋಪ ಬಂದಿರುತ್ತೆ, ಎಲ್ಲರೂ ಹೊಡಿಯೋಕ್ಕೆ ಹೋಗ್ತಾರೆ. ರಂಗನಾಥ್ ಅವರಂತೂ ಚೇರ್ ತೊಗೊಂಡೆಲ್ಲ ಹೊಡಿಯೋಕ್ಕೆ ಹೋಗ್ತಾ ಇರ್ತಾರೆ, ಅವಳೆಲ್ಲ ಬಿಡಿಸ್ಕೊತಾ ಇರ್ತಾರೆ ರೋಹಿಣಿ. ಅಯ್ಯೋ, ಒಂದು ಕಾಮಿಡಿ ಅಲ್ಲ. ಇವತ್ತು ಮಾತ್ರ ಸೂರ್ಯ ಸೈಲೆಂಟಾಗಿದ್ದಾನೆ, ಅವ್ರನ್ನೇ ಬಿಡಿಸ್ಕೊತಾ ಇದ್ದಾನೆ ಸೂರ್ಯ. ಆದರೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ ರಂಗನಾಥ್ ಅವ್ರಿಗಂತೂ. ಸಿಕ್ಕಾಪಟ್ಟೆ ಕೋಪ ಬಂದು, ನೀನು ಒಂದೇ ನಾವು ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದಾನೆ, ನೀವು ನಮಗೆ ಯಾಕೆ ಹೇಳಿ, ನೀನು ದುಡ್ಡು ಕೊಡಲಿಲ್ಲ ಅಂತ ನಾವು ಕೇಳ್ತಾ ಇಲ್ಲ, ನಿಜ ಯಾಕೆ ಹೇಳಲಿಲ್ಲ ಅಂತ ನಾವು ಕೇಳ್ತಾ ಇರೋದು, ಇದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡು ನೀನು ಅಂತೇಳಿ ಕೇಳ್ತಾರೆ. ಹೇಳೋದೇ ಇಲ್ಲ ಅವನು. ನೀನು ಎಷ್ಟು 100 ಸರಿ ಬಡ್ಕೊಂಡ್ರು ಒಂದೇ ಪ್ರಶ್ನೆ. ಮತ್ತೆ ಶಾಂತಿನ ಹೋಗಿ ಕುತ್ತಿಗೆ ಸಿಗ್ಬಿಡ್ತಾನೆ. ನಿನ್ನ ನೋಡೆ ಎಂಥ ಮಗನಿಗೆ ಜನ್ಮ ಕೊಟ್ಟಿದ್ಯಾ, ನೋಡೆ ಎಂಥ ಮಗನಿಗೆ ಜನ್ಮ ಕೊಟ್ಟಿದ್ಯಾ ಅಂತ ಚೆನ್ನಾಗಿ ನೋಡಿ ಕಣ್ಣಾರ. ಇದೇನಾ ನೀನು ಕಲಿಸಿರೋದು, ನನ್ನ ಮುದ್ದಿನ ಮಗ ಅಂತ ಹೇಳ್ತಾ ಇರ್ತೀಯಲ್ಲ, ನೋಡಿ ನಿನ್ನ ಮುದ್ದಿನ ಮಗ ನಮ್ಮ ಮನೆಯವ್ರಿಗೆಲ್ಲ ಹೆಂಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೂರ್ಯ ಒಂದೇ ಮಾತು ಹೇಳ್ತಾನೆ, ಈ ಪರಿಸ್ಥಿತಿನೇ ನಾನು ಸುಮ್ಮನೆ ಬಿಡ್ತೀನಿ, ಇದಕ್ಕಿಂತ ಇನ್ನು ಭೀಕರವಾದ ಪರಿಸ್ಥಿತಿ ಬರುತ್ತೆ, ಆ ಪರಿಸ್ಥಿತಿಲಿ ನಿಮ್ಮನ್ನು ಹೊರಗಡೆ ಒದ್ದು ಒಳಗಾಕೋದು. ಇವಾಗೆಲ್ಲ ನಿಮ್ಮನ್ನು ಹೊರಗಡೆ ಹಾಕೋಕ್ಕೆ ಒಳ್ಳೆ ಚಾನ್ಸ್ ಬರುತ್ತೆ, ಆವಾಗ ನಿಮಗೆ ಮಾಡೋದಂದಾಗ ರೋಹಿಣಿಗೆ ತುಂಬ ಶಾಕ್ ಆಗುತ್ತೆ. ಯಾಕಂದರೆ ಅವಳು ತಪ್ಪು ಮಾಡಿದ್ದಾಳೆ ಬೇಜಾನ ವಿಷಯ. ಏನಾದರೂ ಸೂರ್ಯಂಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾನಾ? ಸಾಧ್ಯನೇ ಇಲ್ಲ ಬಿಡೋಕ್ಕೆ. ಅವ್ನು ಎಷ್ಟು ಸರಿ ಕೇಳಿದ್ರು ಮನೆ ಮಕ್ಕಳೆಲ್ಲ ಅವ್ನಿಗೆ ಒಂದೇ ಆನ್ಸರು, ನಾನು ಶೂಟಿಂಗ್ ಆದಮೇಲೆ ಹೇಳ್ಬೇಕಂತ ಇದ್ದೆ ಅಂತ ಇದೇ ಹೇಳ್ತಲೇ ಇರ್ತಾನೆ. ಎಲ್ಲರೂ ಕೇಳಿ ಅವ್ರಿಗೆ ಸುಸ್ತಾಗ್ಬಿಟ್ಟು ಸಖತ್ ಬೇಜಾರು ಮಾಡ್ಕೋತಾರೆ. ಕೊನೆಗೆ ಮನೋಜನ್ನ ಕುಂಡ್ರಿಸ್ತಾನೆ ಒಂದು ಹತ್ರ ರಂಗನಾಥ್. ಕುಂಡ್ರಿಸ್ಬಿಟ್ಟು, ಮನೋಜ, ಈ ಮನೆಗೆ ನೀನು ದೊಡ್ಡ ಮಗ, ನಾನು ಆಗ್ತಿದ್ದಂಗೆ ನೀನೇ ಈ ಮನೆನೆಲ್ಲ ನಡ್ಸ್ಕೊಂಡು ಹೋಗ್ಬೇಕಾಗಿರೋದು, ಈ ಮನೆಗೆ ನೀನೇ ದೊಡ್ಡನಂತ ಇರೋದು. ಮನೋಜ, ನೀನು ಸತ್ಯನ ಯಾಕೆ ಹೇಳಿಲ್ಲ ಹೇಳು ಅಂತಂದಾಗ ಅವನೊಂದೇ ಪ್ರಶ್ನೆ, ಅಪ್ಪ ಶೂಟಿಂಗ್ ಆಗಬೇಕಾದಾಗ ಹೇಳ್ಬೇಕಂತಿದೆ ಅಂದ ತಕ್ಷಣ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ ಚೇರ್ ತಗೊಂಡು ನತ್ತಿ ಮೇಲೆ ಹೊಡಿಯೋಕ್ಕೆ ಹೋಗ್ತಾನೆ ರಂಗನಾಥ್. ಎಲ್ಲರೂ ಬಿಡಿಸ್ಕೋತಾರೆ ಅವನ್ನ. ಸರಿ ನೀನು ಎಷ್ಟು ಸರಿ ಕೇಳಿದ್ರು ನಿನ್ನ ಹಣೆ ಬರ ಇಷ್ಟೇ, ಫಸ್ಟ್ ನಮ್ಮ ದುಡ್ಡು ನಮ್ಗೆ ಹಾಕ್ತಾ ಇರಿ ಇವಾಗ ಅಂತ ಅಂದಾಗ, ಇವಾಗ ಹಾಕಬೇಕಾ ನಾನು ಅಂತಾನೆ. ಏನೋ ಹೇಳ್ತಿದ್ಯಾ ನೀನು, ಹಾಕ್ಬೇಕಂತ ಹೇಳ್ತಾ ಇದೆಯಾ? ಫಸ್ಟ್ ನಮ್ಮ ದುಡ್ಡು ನಮಗೆ ಹಾಕು. ನಮ್ಮ ಹತ್ರ ಬಟ್ಟೆ ಇರಲಿಲ್ಲ, ವೈಟ್ ಬಟ್ಟೆಗಳು, ನಾನು ಹೋಗ್ಬಿಟ್ಟು ಬಾಡಿಗೆ 300 ರೂಪಾಯಿ ಕೊಟ್ಟು ಬಾಡಿಗೆನ ತೊಗೊಂಡು ಬಂದಿದ್ದೀನಿ, ನಿನ್ನ ಉದ್ಧಾರ ಮಾಡ್ಸೋಕ್ಕೆ ನಾವೆಲ್ಲ ಬಂದರೆ ನಮಗೆ ಮೋಸ ಮಾಡ್ತಿದ್ದೀಯ ನೀನು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಸರಿ ಆಯಿತು, ಎಲ್ರಿಗೂ ಅಮೌಂಟ್ ಹಾಕ್ತೀನಿ ಅಂತ ಹೇಳಿಬಿಟ್ಟು 25,000 ಸೂರ್ಯನಿಗೆ, 25,000 ಮೀನನ್ಗೆ, ಇಬ್ಬರಿಗೂ ಫೋನ್ಪೇ ಮಾಡ್ತಾನೆ. ತಿರ್ಗಿ ಹಾಗೇನೆ ರವಿಗೂ ಶ್ರುತಿಗೂ ಕೂಡ ಮಾಡ್ತಾನೆ, ಹಾಗೇನೆ ರಂಗನಾಥ್ ಅವ್ರಿಗೆ ಕೂಡ ಮಾಡ್ತಾನೆ. ಎಲ್ರಿಗೂ ಮಾಡಿ ಎಲ್ಲ ನೋಡ್ಕೋತಾರೆ, ಬಂದಿದೆ ಅಮೌಂಟ್ ಅಂತ ಕೂಡ ಹೇಳ್ತಾರೆ. ಮತ್ತು ಶಾಂತಿದು ಕೊಡಲ್ವಾ ಅಂತ ಸೂರ್ಯ ಕೇಳ್ತಾನೆ. ಅವಾಗ ಏನು ಹೇಳ್ತಾನೆ, ನಾನು ಆಲ್ರೆಡಿ ಅಮ್ಮನಿಗೆ 10,000 ಕೊಟ್ಟಿದ್ದೀನಿ, ಇನ್ನು 15,000 ಮಾತ್ರ ಕೊಡಬೇಕು ಅಂತಂದಾಗ ರಂಗನಾಥ್, ಓಹೋ ಹಂಗಾದ್ರೆ ನಿನಗೆಲ್ಲ ವಿಷಯ ಗೊತ್ತಿತ್ತು, ಮಗನಿಗೆ ದುಡ್ಡು ಹಾಕಿರೋದೆಲ್ಲ, ಆದರೆ ನೀನು ಮಾತ್ರ ಅಡ್ವಾನ್ಸಾಗಿ 10,000 ಇಸ್ಕೊಂಡಿದ್ದ ಅಂತೇಳಿ ರಂಗನಾಥ್ ಕೇಳ್ತಾನೆ. ಅಯ್ಯೋ ದೇವ್ರನೇ ಗೊತ್ತಿಲ್ಲ ರೀ, ನನಗೆ ಹೇಳೇ ಇಲ್ಲ ಈ ವಿಷಯನ ಅಂತೇಳಿ ಮನೋಜ್ನ ಹೊಡಿಯೋಕ್ಕೆ ಹೋಗ್ತಾಳೆ. ನನಗೆ ಮೋಸ ಮಾಡ್ತೀಯಾ, ನನಗೆ ಸುಳ್ಳು ಹೇಳ್ತೀಯಾ ಅಂತ ಹೇಳ್ಬಿಟ್ಟು. ಏನು ಹೇಳಿದ್ರು ಕೂಡ ಅವ್ರು ನಂಬೋದಿಲ್ಲ. ಸರಿ ಆಯ್ತು, ಇವಾಗ 15,000 ಆಗಲಿ ಹಾಕು ಅಂತಾನೆ ಸೂರ್ಯ. ಅದು ಬಿಡೋದಿಲ್ಲ, ಸೂರ್ಯ ಹಾಕಿಸ್ಬಿಡ್ತಾನೆ 15,000. ಅವಳು ದುಡ್ಡು ಹಾಕಿಸ್ಕೊತಾಳೆ. ದುಡ್ಡಿಗಾದರೆ ಬಾಯ್ ಬಿಡ್ತೀಯಲ್ವಾ, ಈ ದುಡ್ಡಿನ ಮುಂದೆ ಯಾವ ಪ್ರೀತಿ ವಿಶ್ವಾಸ ಇರಲ್ಲ ಬಿಡು ನಿನಗೆ ಅಂತ ರಂಗನಾಥ್ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ, ನಿನಗೆಲ್ಲ ಗೊತ್ತಿತ್ತು ಅನಿಸುತ್ತೆ, ಮುಂದೆನೇ ಗೊತ್ತಿದೆ ಈ ರೀತಿ ನಾಟಕ ಆಡಿದ್ಯಾ ನೀನು ಅಂತ ಮನೆಯವರೆಲ್ಲ ಶಾಂತಿನ ಅಂತಾರೆ. ಹಂಗಂದ ತಕ್ಷಣ ಸರಿ ಆಯಿತು, ನಾನು ಹಂಗಂದ ತಕ್ಷಣ ಅವಳಿಗೆ ಫೀಲ್ ಆಗುತ್ತೆ, ಅವಳು ಒಳಗಡೆ ಹೊರಟೋಗ್ಬಿಡ್ತಾಳೆ. ತಿರ್ಗಿ ಆಮೇಲೆ ಎಲ್ರದ್ದು ಆಗೋಗಿರುತ್ತೆ. ರಂಗನಾಥ್ ಹೇಳ್ತಾನೆ, ಏಕೆ ರೋಹಿಣಿ ಆ್ಯಕ್ಟ್ ಮಾಡಿಲ್ವಾ, ರೋಹಿಣಿ ಬಾಗೋದು ಹಾಕು 25,000 ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಪ್ಪ ನಾನು ರೂಮಲ್ಲಿ ಹಾಕ್ತೀನಿ ಬಿಡಪ್ಪ ಅಂತ ಅಂತಾಳೆ. ರೋಹಿಣಿ ಮುಖ ನೋಡ್ತಾ ಇರ್ತಾಳೆ.
ಅಪ್ಪ ನಾನು ಹಾಕ್ತೀನಪ್ಪ ರೂಮಲ್ಲಿ ಹೋಗಿ ಅಂತಂದಾಗ ಎಲ್ಲರೂ ಹೊರಟೋಗ್ತಾರೆ. ಆದರೆ ಮನೋಜ್ ಮಾತ್ರ ಇರ್ತಾನೆ. ತಿರ್ಗಾ ಮನೋಜನ ಒಳ್ಳೆ ಮಾತಲ್ಲಿ ಕೇಳ್ತಾನೆ, ಈಗಾದರೂ ಸತ್ಯನ ಹೇಳು, ಯಾಕೋ ನಮ್ಮ ಹತ್ರ ಸತ್ಯನ ಮುಚ್ಚಿಟ್ಟೆ ಅಂತಂದಾಗ ಅವನು ಒಂದೇ ಮಾತು, ಅಪ್ಪ ನಾನು ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಹೇಳಬೇಕಾಗಿತ್ತು ಅಂತಲೇ ಹೇಳ್ತಾನೆ. ಅವ ರಂಗನಾಥ್ಗಂತೂ ಸಿಕ್ಕಾಪಟ್ಟೆ ಕೋಪ ಬಂದು ಅಲ್ಲಿರೋ ಚೇರ್ನ ಎತ್ತಿ ಎಸೆನಂತ ಹೋಗ್ತಾನೆ, ಓಡೋಗ್ಬಿಡ್ತಾನೆ ಮನೋಜ. ಸಖತ್ ಕಾಮಿಡಿ ಇತ್ತು, ನಾನಂತೂ ನೋಡಿ ಸಿಕ್ಕಾಪಟ್ಟೆ ನಗಾಡಿದ್ದೀನಿ. ನೀವು ಕೂಡ ಒಂದ್ಸರಿ ನೋಡಿ ನಗಾಡಿ, ಓಕೆನಾ. ತಿರ್ಗಾ ಇಲ್ಲಿ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿಗೆ ಸೂರ್ಯ ಬರ್ತಾನೆ ಕಾರಿನ ಶೋರೂಮ್ ಹತ್ರ. ಅಂದರೆ ಕಾರಿಂದು ಡ್ಯೂ ಕಟ್ಟಬೇಕಂತ ಬಂದಿರ್ತಾನೆ. ಆಲ್ರೆಡಿ ಮೀನಾ ಕಟ್ಟಿರ್ತಾಳೆ ಇಲ್ಲಿ. ಅಲ್ಲಿ ಅವ್ರು ಏನು ಹೇಳ್ತಾರೆ ಗೊತ್ತಾ, ಒಬ್ರು ಆಲ್ರೆಡಿ ಕಟ್ಟಿದ್ರು ಬಂದು ಅಂತ ಹೇಳ್ತಾರೆ. ಯಾರು ಕಟ್ಟಿದ್ರು ಅಂತಂದಾಗ ಮೀನಾ ಅನ್ನೋರು ಕಟ್ಟಿದ್ರು ಅಂದಾಗ, ಅಯ್ಯೋ ನಮ್ಮ ಮಿಸ್ಸಸ್ಸಾ, ಮೀನಾ ನೀನು ಯಾಕೆ ಬಂದು ಕಟ್ತಾ ಇದೆಯಾ, ಡ್ಯೂ ನಾನು ಕಟ್ಟೋಣಂತ ಬಂದೆ ಅಂದಾಗ, ರೀ ಹೆಂಗಿದ್ರು 25,000 ದುಡ್ಡು ಬಂದಿತ್ತಲ್ರಿ, ಅದಕ್ಕೆ ಡ್ಯೂ ಕಟ್ಟೋಣ, ನಾನೇ ನನ್ನ ಗಂಡನಿಗೆ ಒಂಚೂರು ಹೆಲ್ಪ್ ಆಗುತ್ತೆ ಅಂತ ಬಂದೆ ರೀ ಅಂತ ಹೇಳಿದಾಗ, ಅಲ್ಲ ಕಣೆ ನೀನೇನಾದರೂ ತೊಗೊಳೋದು ಬಿಟ್ಟು ಆ ದುಡ್ಡಲ್ಲಿ ನನ್ನ ಕಷ್ಟಕ್ಕೆ ಯಾಕೆ ಆಗ್ತಾ ಇದೆಯಾ, ನೀನೇನಾದರೂ ಒಂದು ರೇಷ್ಮೆ ಸೀರೆನೋ ಇಲ್ಲಾಂದ್ರೆ ಒಂದು ಮೈಸೂರು ಸಿಲ್ಕ್ ಸೀರೆನ ತೊಗೋಬೇಕಿತ್ತು ಅಂದಾಗ, ರೀ ಸಾಲ ಅನ್ನೋದು ನತ್ತಿ ಮೇಲೆ ಇದ್ದಂಗೆ ಒಂಥರ, ಅದು ನೆಮ್ಮದಿಗೆ ಇಡೋಕ್ಕೆ ಬಿಡಲ್ಲ ಮನುಷ್ಯರನ್ನ. ಹಾಗಾಗಿ ರೀ ನಿಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕಟ್ತಾ ಇದ್ದೀನಿ ರೀ ಅಂತ ಹೇಳಿ ಮೀನಾ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ, ನಾನು ಇವತ್ತು ಏನಾದರೂ ನಿನ್ಗೆ ಅಂಗಡಿಲಿ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ, ಬಾ ಹೋಗೋಣ ಅಂತೇಳಿ ಬರ್ತಾ ಇರ್ತಾರೆ. ಅಲ್ಲಿಗೆ ರಂಗನಾಥ್ ಅವ್ರು ಚೇತನ್ ಕರ್ಕೊಂಡು ಬರ್ತಾ ಇರ್ತಾರೆ. ಯಾಕೆ ಅಪ್ಪ ಇಲ್ಲಿದ್ದೀರಾ ಅಂತ ಅಂದಾಗ, ಏನಾದ್ರು ಬೇಕಾಗಿತ್ತಪ್ಪ, ನೀವು ಫ್ರೆಂಡಿಗೆ ಏನಾದ್ರು ಗಾಡಿ ಕೊಡಿಸ್ಬೇಕಿತ್ತ ಅಂತ ಅಂದಾಗ, ಇಲ್ಲಪ್ಪ ನಾನು ಡ್ಯೂ ಕಟ್ಟೋಣ ಅಂತ ಬಂದೆ, ನಿಂದು ಒಂದು ಸ್ವಲ್ಪ ಸಾಲನಾದರೂ ತಲೆ ಮೇಲೆ ಇರೋದು ಸ್ವಲ್ಪ ಕಮ್ಮಿ ಆಗಲಿ ಅಂತ ಬಂದೆ ಅಂದಾಗ, ಅಪ್ಪ ನನಗಿಂತ ಮುಂಚೆ ಬಂದು ಮೀನಾ ಕಟ್ಟಿದ್ದಾಳೆ, ಈಗ ನೀನು ಕೂಡ ನಾನು ಕಟ್ತೀನಿ ಅಂತ ಬಂದಿದೆಯಾ, ನಾನು ಎಷ್ಟು ಅದೃಷ್ಟವಂತ ಅಪ್ಪ, ನೀನು ನನ್ನ ಪ್ರೀತಿ ಮಾಡೋದು ಮತ್ತು ಮೀನಾ ಹಾಗೆ ಲಕ್ಕಿ, ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಲ್ವ, ನನ್ನ ಕಷ್ಟಕ್ಕೆ ನೀವು 3 ಜನನೂ ಆಗ್ತೀರಪ್ಪ, ತುಂಬ ಖುಷಿ ಇದೆ ನನಗೆ. ಆದರೆ ನೀವೇನು ಬೇಡ, ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ ಅಮೌಂಟ್ನ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ನನ್ನ ಖರ್ಚಿಗೆ ಅಮೌಂಟ್ ಏನು ಬೇಡ ಸೂರ್ಯ, ಯಾಕೆ ಅಂತಂದರೆ ನನಗೆ ತಿಂಗಳ ಸಂಬಳ ಬರುತ್ತೆ, ಹಾಗೂ ಕಮ್ಮಿ ಆಗಂತಂದರೆ ನೀನಿದೆಯಾ ನನಗೆ ಕೊಡೋಕ್ಕೆ, ನೀನಿರ್ಬೇಕಾದಾಗ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ಸ್ವಲ್ಪನಾದರೂ ಕಷ್ಟಕ್ಕೆ ಎಲ್ಪ್ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ, ಈ ಸರಿ ನಾನೇ ಕಟ್ತೀನಿ ಬಿಡ ಪಡಿಯೋ ಅಂತ ಹೇಳಿ ಹೇಳ್ತಾನೆ. ಇಲ್ಲಪ್ಪ ಆಲ್ರೆಡಿ ಕಟ್ಟಿದ್ದೀವಿ ಅಂತಂದಾಗ, ಬಿಡು ಹೋಗ್ಲಿ ಹಾಗಾದರೆ ನೆಕ್ಸ್ಟ್ ತಿಂಗಳು ಕಟ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಪ್ಪ ಹಾಗೆಲ್ಲ ನೆಕ್ಸ್ಟ್ ತಿಂಗಳದೆಲ್ಲ ಕಟ್ಟಂಗಿಲ್ಲಪ್ಪ, ಏಕೆಂದರೆ ಅವರೆಲ್ಲ ಬಡ್ಡಿ ಕೊಟ್ಕೊಂತಾರೆ ದುಡ್ಡನ್ನ, ನೀನು ನೆಕ್ಸ್ಟ್ ತಿಂಗಳೇ ಬೇಕಾದರೆ ಕಟ್ಟುವಂತ ಇವಾಗ ಬೇಡ ಅಂತೇಳಿ ಹೇಳಿದಾಗ, ನೋಡು ಸೂರ್ಯ ನೆಕ್ಸ್ಟ್ ತಿಂಗಳು ನಾನು ಕಟ್ತೀನಿ, ನೀನು ಕಟ್ಟುವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿಯಪ್ಪ ಆಯಿತು ಹಾಗೆ ಆಗಲಿ ಬಿಡು ಅಂತ ಸೂರ್ಯ ಒಪ್ಕೊತಾನೆ. ಸರಿ ಮೀನಾ ಹೇಳ್ತಾಳೆ, ರೀ ನಾನು ಹೊರಡ್ತೀನಿ ರೀ, ನಾನು ಹೂವು ಕೊಡಬೇಕು ಕಸ್ತೂರಿ ಆಂಟಿ ಮನೆಗೆ ಅಂತೇಳಿ ಹೇಳ್ತಾರೆ. ಸರಿ ಮೀನಾ ಹುಷಾರಾಗಿ ಹೋಗು, ಹೆಲ್ಮೆಟ್ ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮೀನಾಗೆ. ಅಪ್ಪ ನಾನು ನಿನ್ನ ಡ್ರಾಪ್ ಮಾಡ್ತೀನಿ ಬಾರಪ್ಪ ಅಂತ ಅಂದಾಗ, ಅಯ್ಯೋ ಸೂರ್ಯ ನಾನು ಹೋಗ್ತೀನಿ, ನಿನ್ಗೆ ಯಾವ್ದಾನ ಬಾಡಿಗೆ ಇದ್ರು ಹೋಗಪ್ಪ ಅಂದಾಗ, ಅಪ್ಪ ನೀನೇ ನನ್ನ ದೊಡ್ಡ ಬಾಡಿಗೆನಪ್ಪ ಬಾಪ ಅಂತೇಳಿ ಕರ್ಕೊಂಡು ಬರ್ತಾನೆ. ಇನ್ನೇನು ಅವ್ರು ಹೊರಟು ಬರ್ತಾರೆ. ಇಲ್ಲಿ ಭರತನಾಟ್ಯ ಮಾಡಿಸ್ತಾ ಇರ್ತಾಳೆ ಶಾಂತಿ, ಮಾಡಿಸ್ತಾ ಇರಬೇಕಾದಾಗ ಹಾಗೆ ಎಲ್ಲ ಭರತನಾಟ್ಯ ಮಾಡಿಸ್ತಾ ಇರ್ತಾಳೆ. ಆದರೆ ಇಲ್ಲಿ ಕಸ್ತೂರಿ ಬರ್ತಾಳೆ ಹೊರಗಡೆ, ಹೂವು ಹೇಳಿದೆ ಕಡೆ ಹೂವು ತೊಗೊಂಡು ಬರ್ತಾರೆ, ನಾನು ಹೂವು ಇಸ್ಕೊಂಡು ಬರ್ತೀನಿ, ಇವತ್ತು ಶಿವನ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಆಯಿತು ಹೋಗು ಅಂತ ಹೇಳಿದಾಗ ಹೊರಗಡೆ ಬರ್ತಾಳೆ. ಅಷ್ಟರಲ್ಲಿ ಆಲ್ರೆಡಿ ಮೀನಾ ಬಂದಿರ್ತಾಳೆ ಹೂವು ತೊಗೊಂಡು ಬಂದ ತಕ್ಷಣ, ಮೀನಾ ಒಂದು ಹೆಲ್ಪ್ ಮಾಡಮ್ಮ, ನೀನೇ ದೇವ್ರಿಗೆಲ್ಲ ಹೂವು ಇಡು, ನಾನು ಆಮೇಲೆ ದೀಪ ಹಚ್ತೀನಿ ಅಂತಂದಾಗ, ಸರಿ ಆಂಟಿ ಆಯಿತು ಅಂತ ಬರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ, ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ